ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 2 6ನೆಯ ತರಗತಿ. ಅಧ್ಯಾಯ 6 ಸುತ್ತಳತೆ ಮತ್ತು ವಿಸ್ತೀರ್ಣ. ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ 10ರಲ್ಲಿರ್ತಕ್ಕಂಥ 4 ಪ್ರಶ್ನೆಗಳನ್ನು ನಾವು ಬಿಡಿಸೋಣ. ಈ ಒಂದು ಪ್ರಶ್ನೆ ಬಿಡಿಸೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮಕ್ಕಳೇ. ಕಂಡು ಹಿಡಿಯಿರಿ. 25 ಮೀಟರ್ ಉದ್ದದ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ 300 ಚದರ ಮೀಟರ್ ಆಗಿದೆ. ಉದ್ಯಾನವನದ ಅಗಲ ಎಷ್ಟು? ಇಲ್ಲಿ ಆಯತಾಕಾರ ಅಂದೇಟಿಗೆ ನೀವು ಆಯತದ ಚಿತ್ರ ಬಿಡಿಸ್ಕೋಬೇಕು. ಉದ್ದ 25 ಮೀಟರ್ ಕೊಟ್ಟದಾನೆ, ವಿಸ್ತೀರ್ಣ ಕೊಟ್ಟದಾನೆ, ಅಗಲ ಕಂಡುಹಿಡಿಬೇಕು. ಈಗ ನಾವು ಆಯತದ ಚಿತ್ರ ಬಿಡಿಸ್ಕೊಂಡ್ವಿ. ಇದರಲ್ಲಿ ಇದು ಉದ್ದ ಆಗುತ್ತೆ. ಉದ್ದ 25 ಮೀಟ್ರು, ಅಗಲ ಎಷ್ಟು ಅಂತ ಕೇಳಿದಾನೆ. ಅಗಲ ಎಷ್ಟು? ವಿಸ್ತೀರ್ಣ 300 ಚದರ ಮೀಟ್ರು ಅಂತ ಕೊಟ್ಟಿದ್ದಾನೆ. ಈಗ ವಿಸ್ತೀರ್ಣದ ಸೂತ್ರ ನಿಮಗೆ ಗೊತ್ತಿದೆ. ಉದ್ದ ಇಂಟು ಅಗಲ ಈಸ್ ಈಕ್ವಲ್ ಟು ವಿಸ್ತೀರ್ಣ. ಉದ್ದವನ್ನು ಎಲ್ ಅಂತ ಸೂಚಿಸಿದರೆ, ಅಗಲವನ್ನು ಡಬ್ಲ್ಯೂ ಅಂತ ಸೂಚಿಸ್ತಾರೆ, ವಿಸ್ತೀರ್ಣವನ್ನು ಏರಿಯಾ ಅಂತ ಸೂಚಿಸ್ತಾರೆ. ಉದ್ದ 25 ಮೀಟ್ರ್ ಬರ್ಕೊಂಡ್ವಿ, ಅಗಲ ಕೇಳಿರೋದ್ರಿಂದ ಅಗಲ ಅಷ್ಟೇ ಅಗಲ ಅಂತ ಬರ್ಕೊಂಡ್ವಿ. ವಿಸ್ತೀರ್ಣ 300 ಚದರ ಮೀಟ್ರ್ ಕೊಟ್ಟಿದ್ದಾನೆ. ಅಗಲ ಹಂಗೆ ಬರ್ಕೊಂಡ್ವಿ. 25ಅನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದ್ವಿ. ಇಲ್ಲಿ ಗುಣಾಕಾರದಲ್ಲಿದೆ, ಈ ಕಡೆಗೆ ಬಂದರೆ ಭಾಗಾಕಾರ ಆಗುತ್ತೆ. ಭಾಗಾಕಾರ ಅಂದರೆ ಛೇದದಲ್ಲಿ ಹಾಕಿದ್ರೇ ಅದು ಭಾಗಾಕಾರ ಅಂತ ಆಗಿಬಿಡ್ತದೆ. ಈಗ ನಾವು ಭಾಗಿಸ್ಬೇಕು. 25 300 5 ಮಧ್ಯೆಗೆ ಭಾಗ ಆಗ್ತವೆ. 5 5 25, 5 6 30, 5 0 0. ಮತ್ತು 5 ಮಧ್ಯೆಗೆ ಭಾಗ ಆಗುತ್ತೆ. 5 1 5, ಇಲ್ಲಿ 6 ಇದೆ, 6ಕ್ಕಿಂತ ಕಮ್ಮಿ ಬರೋಂಗೆ 5 1 5, ಇಲ್ಲಿ 5 ಹೋಯಿತು, ಇನ್ನು 1 ಉಳಿತು, ಪಕ್ಕದಾಗ 0 ಐತೆ, 10 ಆಯಿತು. 5 2 10, 12. ಅಗಲ 12 ಮೀಟರ್ಗಳು. ಎರಡನೇ ಒಂದು ಪ್ರಶ್ನೆ ಓದೋಣ. ಒಂದು ಆಯತಾಕಾರದ ಜಮೀನಿನ ಉದ್ದ 500 ಮೀಟರ್ ಮತ್ತು ಅಗಲ 200 ಮೀಟರ್ ಇದೆ. 100 ಚದರ ಮೀಟರ್ಗೆ ₹8 ದರದಲ್ಲಿ ನೆಲಹಾಸು ಹಾಕಲು ಎಷ್ಟು ವೆಚ್ಚವಾಗುತ್ತದೆ ಅಂತ. ಈಗ ಜಮೀನು ಆಯತಾಕಾರೋದ್ರಿಂದ ಆಯತದ ಚಿತ್ರ ಬಿಡಿಸ್ಕೊಳ್ಳೋಣ. ಉದ್ದ ಕೊಟ್ಟಿದ್ದಾನೆ, ಅಗಲ ಕೊಟ್ಟಿದ್ದಾನೆ, ವಿಸ್ತೀರ್ಣ ಕಂಡುಹಿಡಿಯೋಣ. 100 ಚದರ ಮೀಟರ್ಗೆ ₹8 ಅಂದರೆ ಟೋಟಲ್ ವಿಸ್ತೀರ್ಣಕ್ಕೆ ಎಷ್ಟು ಆಗುತ್ತೆ ಅನ್ನೋದು ಕಂಡುಹಿಡಿಯೋಣ. ಈಗ ಆಯತದ ಚಿತ್ರ ಬಿಡಿಸ್ಕೊಂಡ್ವಿ. ಉದ್ದ 500 ಮೀಟ್ರ್, ಅಗಲ 200 ಮೀಟ್ರು. ಅದನ್ನು ನಾವು ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ ಉಪಯೋಗಿಸ್ಕೊಳ್ಳೋಣ. ವಿಸ್ತೀರ್ಣ ಏರಿಯಾ ಈಸ್ ಈಕ್ವಲ್ ಟು ಉದ್ದ ಎಲ್, ಲೆಂತ್ ಇಂಟು ಅಗಲ ಡಬ್ಲ್ಯೂ, ವಿಡ್ತ್. ಲೆಂತ್ ಇಂಟು ವಿಡ್ತ್, ಉದ್ದ ಇಂಟು ಅಗಲ. ಉದ್ದ 500 ಇಂಟು ಅಗಲ 200 ಗುಣಿಸೋಣ. 5 2 10, ಈ 2 0, ಈ 2 0, 4 0ನ ಬರೆದ್ವಿ. 1,00,000 ಚದರ ಮೀಟ್ರು ಈ ಒಂದು ವಿಸ್ತೀರ್ಣ. ಯಾವುದ್ರದ್ದು? ಜಮೀನಿನ ವಿಸ್ತೀರ್ಣ. ಈಗ ಈ 1,00,000 ಚದರ ಮೀಟ್ರಿಗೆ ನಾವು ನೆಲಹಾಸು ಹಾಕಬೇಕು. 100 ಚದರ ಮೀಟ್ರಿಗೆ ₹8 ನೆಲಹಾಸು ಆಗುತ್ತೆ. 1,00,000 ಚದರ ಮೀಟ್ರಿಗೆ ಅಂದರೆ 100ಕ್ಕೆ 8 ನೋಡಿರಿ, ಬರ್ಕೊಳ್ಳೋದು ಹೆಂಗೆ ಅಂತ ಹೇಳ್ತೀನಿ. 100ಕ್ಕೆ 8 ಆದರೆ 1,00,000ಕ್ಕೆ ಎಷ್ಟು ಇಂಟು 1,00,000 ಹಾಕಬೇಕು. ಇಷ್ಟಕ್ಕೆ ಇಷ್ಟಾದರೆ ಇಷ್ಟಕ್ಕೆ ಎಷ್ಟು ಅಂದರೆ 100ಕ್ಕೆ 8 ಅಂದರೆ 100 ಕೆಳಗೆ 8 ಮೇಲೆ. 100ಕ್ಕೆ 8 ಆದರೆ 1,00,000ಕ್ಕೆ ಎಷ್ಟು ಅಂತ ಇಂಟು 1,00,000 ಹಾಕಬೇಕು. ಇಲ್ಲಿ 2 0ಗೂ 2 0ಗೂ ಕ್ಯಾನ್ಸಲ್ ಆಗುತ್ತೆ. ಇನ್ನು 1,000 ಉಳಿತದೆ. 8 1 8, ಇಲ್ಲಿ 3 0 ಹಂಗೆ ಬರ್ಕೊಂಡು ₹8,000 ಆಗುತ್ತೆ. ಮೂರನೇ ಪ್ರಶ್ನೆ ಓದೋಣ. ಒಂದು ಆಯತಾಕಾರದ ತೆಂಗಿನ ತೋಪಿನ ಉದ್ದ 100 ಮೀಟರ್ ಮತ್ತು ಅಗಲ 50 ಮೀಟರ್ ಇದೆ. ಪ್ರತಿ ತೆಂಗಿನ ಮರಕ್ಕೆ 25 ಚದರ ಮೀಟರ್ ಅಗತ್ಯವಿದ್ದರೆ ಈ ತೋಪಿನಲ್ಲಿ ನೆಡಬಹುದಾದ ಗರಿಷ್ಠ ಸಂಖ್ಯೆಯ ಮರಗಳು ಎಷ್ಟು? ಇಲ್ಲಿ ಆಯತಾಕಾರ ಅಂತ ಹೇಳಿರೋದ್ರಿಂದ ಆಯತ ಚಿತ್ರ ಬಿಡಿಸ್ಕೊಳ್ಳೋಣ. ಉದ್ದ 100 ಮೀಟ್ರ್, ಅಗಲ 50 ಮೀಟ್ರ್, ಟೋಟಲ್ ವಿಸ್ತೀರ್ಣ ಕಂಡುಹಿಡಿಯೋಣ. 25 ಚದರ ಮೀಟ್ರಿಗೆ ಒಂದು ತೆಂಗಿನ ಮರ ಅಂದರೆ ಎಷ್ಟು ತೆಂಗಿನ ಮರ ಅಂತ ಕಂಡುಹಿಡಿಯೋಣ. ಆಯತಾಕಾರದ ಚಿತ್ರ ಬಿಡಿಸ್ಕೊಂಡ್ವಿ. ಉದ್ದ 100 ಮೀಟ್ರ್ ಇದೆ, ಅಗಲ 50 ಮೀಟ್ರ್ ಇದೆ. ವಿಸ್ತೀರ್ಣ ಕಂಡುಹಿಡಿಯೋಣ. ವಿಸ್ತೀರ್ಣ ಏರಿಯಾ ಈಸ್ ಈಕ್ವಲ್ ಟು ಉದ್ದ ಎಲ್ ಇಂಟು ಅಗಲ ಡಬ್ಲ್ಯೂ. ಉದ್ದ 100 ಇಂಟು 50, 1 5 5, 2 0 ಹಂಗೆ ಬರ್ಕೊಂಡು ಒಂದು 0 ಬಿಟ್ಟು ಸಂಖ್ಯೆ ಗುಣಿಸ್ತೀವಿ. ಸಂಖ್ಯೆ ಗುಣಿಸಿ ಇಟ್ಟು ಆದಮೇಲೆ 0ಗಳು ಬಿಟ್ಟಿರೋವನ್ನ ಬರ್ಕೊಳ್ತೀವಿ. 5,000 ಚದರ ಮೀಟ್ರ್ ಆಗಿದೆ. ಈಗ 25 ಚದರ ಮೀಟ್ರ್ನಲ್ಲಿ ಒಂದು ಮರ ನೆಡ್ತೀವಿ ನಾವು, ತೆಂಗಿನ ಮರ. ಅದೇ 5,000 ಚದರ ಮೀಟ್ರ್ನಲ್ಲಿ ಹೇಗೆ ಅಂತ ಹಿಂದಿನ ಲೆಕ್ಕದಲ್ಲಿ ತೋರಿಸ್ದಂಗೆ
25ಕ್ಕೆ ಒಂದು ಮರ, 25 ಕೆಳಗೋಯ್ತು, ಒಂದು ಮೇಲೆ ಬಂತು. 25ಕ್ಕೆ ಒಂದಾದರೆ 5,000ಕ್ಕೆ ಎಷ್ಟು ಅನ್ನೋದು ಇಂಟು 5,000 ಹಾಕ್ಬೇಕು. ಪ್ರತಿ ಲೆಕ್ಕಕ್ಕೆ ಹಿಂಗೆ ನೀವು ಲೆಕ್ಕಾಚಾರ ಮಾಡೋಕ್ಕೆ ಈ ರೀತಿ ಬರ್ಕೋಬೇಕು. ಇಷ್ಟು ಲೆಕ್ಕಾಚಾರ ಮಾಡ್ಕೊಳಕ್ಕೆ ಬರೆದ್ರೆ ನೀವು ಮುಂದೆ ಭಾಗಿಸೋದು ಗುಣಿಸೋದು ನೀವು ಸುಲಭವಾಗಿ ಮಾಡ್ಕೋಬೋದು. ಇಷ್ಟು ಲೆಕ್ಕ ಬಂದುಬಿಟ್ರೆ ನಿಮಗೆ ಮುಕ್ಕಾಲು ಲೆಕ್ಕ ಬಂತು ಅಂದ. 25 ಒಂದಲೇ 25 ಅಥವಾ 5ರ ಮಗ್ಗೆ ಗುಡಿಯೋಣ, ಸಣ್ಣ ಮಗ್ಗಿ 5 5ಲೆ 25, ಇಲ್ಲಿ 5 1ಲೆ 5, 5 0 0, 5 0 0, 5 0 0, ಮತ್ತು 5ರ ಮಗ್ಗಿಂದ ಹೊಡೆಯೋಣ. 5 1ಲೆ 5, 5 2ಲೆ 10, ಇಲ್ಲಿ 5 0 0, 5 0 0, 200 ತೆಂಗಿನ ಮರಗಳನ್ನು ನಾವು ನೆಡಬಹುದು. ಈಗ 4ನೇ ಪ್ರಶ್ನೆ, ಮುಂದಿನ ಚಿತ್ರಗಳನ್ನು ಆಯತಗಳಾಗಿ ವಿಭಜಿಸುವ ಮೂಲಕ ಅವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ಎಲ್ಲ ಅಳತೆಗಳನ್ನು ಮೀಟರ್ಗಳಲ್ಲಿ ನೀಡಲಾಗಿದೆ. ನಿಮ್ಮ ಪುಸ್ತಕದಲ್ಲಿ ಇವು ಮೀಟ್ರುಗಳ ಸಂಖ್ಯೆ ಕೊಟ್ಟಿರಲಿಲ್ಲ. ನಾನು ಮತ್ತೆ ಆನ್ಲೈನ್ ಪುಸ್ತಕವನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಈ ಒಂದು ಇದ್ದದ್ದನ್ನು ಹಾಕಿದ್ದೀನಿ. ಇದು 4 ಮೀಟ್ರು, ಇದು 3 ಮೀಟ್ರು. ನಮಗೆ ಇದೊಂದು ಆಯತಕ್ಕೆ ಉದ್ದ ಮತ್ತು ಅಗಲ ಇದ್ದುಬಿಟ್ರೆ ನಾವು ಉದ್ದ ಇಂಟು ಅಗಲ ವಿಸ್ತೀರ್ಣ ಕಂಡುಹಿಡ್ಬೋದು, ನ ವಿಸ್ತೀರ್ಣ ಕಂಡುಹಿಡ್ಬೋದು. ಇದು ಒಂದು ಹೆಂಗೆ ಬಂತು ಅಂತ ಇಲ್ಲಿ ನೋಡಿರಿ. ಇದು 2 ಅಂದರೆ ಇಲ್ಲಿ 3 ಇದೆ, ಇದು ಪೂರ್ತಿ 3 ಇದೆ, ಇಲ್ಲಿಂದ ಇಲ್ಲಿಗೆ 1 ಆಗುತ್ತೆ. ಅದೇ ರೀತಿ ಇದು 4 ಅಂದರೆ ಇಲ್ಲಿ 3 ಅಂದರೆ ಇಲ್ಲಿ 1 ಆಗುತ್ತೆ, ಸರಿನಾ? ಇದು 1 ಅಂದರೆ ಇದು ಕೂಡ 1 ಆಗುತ್ತೆ, ಯಾಕಂದರೆ ಇಲ್ಲಿ 4 ಇದೆ, ಇಲ್ಲಿ 4, ಇಲ್ಲಿ 1 ಅಂದರೆ 1 2 3 ಆಯಿತು, ಇದು 3 ಆಯಿತು, ಇನ್ನೊಂದು 4 ಆಗುತ್ತೆ. ಹಾಗಾಗಿ ಇಲ್ಲಿ ಎ ಒಂದು ಆಯತ ಮತ್ತು ಸಿ ಒಂದು ಆಯತ, ಸಿ ಆಯತದಲ್ಲಿ ಮತ್ತೆ ಏನಿದೆ ಬಿ ಅನ್ನೋ ಚೌಕ ಇದೆ. ಈ ಚೌಕ ಇದಕ್ಕೂ ಸಂಬಂಧಪಡುತ್ತೆ, ಇದಕ್ಕೂ ಸಂಬಂಧ, ಒಂದು ಸಾರಿ ತಗೋಬೇಕು ನಾವು. ಡಿ ಇದೊಂದು ಆಯತ. ಈಗ ನಾವು ಎ ಆಯತದ ವಿಸ್ತೀರ್ಣ ಪ್ಲಸ್ ಬಿ ಚೌಕದ ವಿಸ್ತೀರ್ಣ, ಇದು ಎ ಆಯತದ ವಿಸ್ತೀರ್ಣ ಪ್ಲಸ್ ಬಿ ಚೌಕದ ವಿಸ್ತೀರ್ಣ. ಎ ಆಯತದ ವಿಸ್ತೀರ್ಣ ಎಷ್ಟು? 4 × 3, 4 3ಲೆ 12 ಚದರ ಮೀಟ್ರು. ಈ 12 ಚದರ ಮೀಟ್ರ್ನಲ್ಲೇ ಬಿ ಚೌಕದ ವಿಸ್ತೀರ್ಣನೂ ಬಂದು ಹೋಯಿತು. ಅದು ಒಂದೇ ಇರೋದ್ರಿಂದ, ಇದು ಒಂದು ಚೌಕ ಆಗಿರೋದ್ರಿಂದ ಅದು ಮಾನ ಒಂದೇ ಇರೋದ್ರಿಂದ 1 ಚದರ ಸೆಂಟಿಮೀಟ್ರ್ ಅಂತಲೇ ಬರುತ್ತೆ. ಇದು 1 ಚದರ ಸೆಂಟಿಮೀಟ್ರು ಇದರಾಗೆ ಸೇರಿದೆ, ಇದು 12 ಚದರ ಮೀಟ್ರ್ನಾಗೆ ಸೇರಿದೆ. ನೆಕ್ಸ್ಟ್ ಸಿ ಆಯತದ ವಿಸ್ತೀರ್ಣ ಪ್ಲಸ್ ಬಿ ಚೌಕದ ವಿಸ್ತೀರ್ಣ ಅಂತ ಇದೆ. ಅಂದರೆ ಇದು ಪೂರ್ತಿ ತಗೊಂಡ್ರೆ ನಾವು ಬಿ ಇದ್ರಾಗೂ ಸೇರೈತೆ. ಹಾಗಾಗಿ ಇದು ಟೋಟಲ್ಲು ಎಷ್ಟಿದೆ? ಇದು ಟೋಟಲ್ಲು 4 ಇದೆ. ಇದೆಷ್ಟಿದೆ ನೋಡಿರಿ, ಈ ಒಂದು ಆ ಕಡೆಗೆ ಇಲ್ಲಿ ಹೋದರೆ ಇಲ್ಲಿ 3, 4 3ಲೆ 12 ಆಗುತ್ತೆ. 4 3ಲೆ ಇಲ್ಲಿ ಸಿ ಆಯತದ ವಿಸ್ತೀರ್ಣ ಕಂಡುಹಿಡ್ಬೇಕಂದ್ರೆ ಉದ್ದ ನೋಡ್ರಿ, ಇಲ್ಲಿ 1 4 5 ಆಯಿತು. ಇಲ್ಲಿ 1 ಕಳೆದುಬಿಟ್ರೆ 4ರಾಗೆ ಇಲ್ಲಿ 3 ಉಳಿತು. 3 ನೋಡ್ರಿ, ಇಲ್ಲಿ 2 1 3 ಇದು 5 5 3ಲೆ 15, 5 3ಲೆ 15 ಚದರ ಸೆಂಟಿಮೀಟ್ರ್. ಅದರಲ್ಲಿ ಚೌಕನ ನಾವು ಕಳಿಬೇಕು. ಯಾವುದು? ಈ ಚೌಕದ ವಿಸ್ತೀರ್ಣ. ಈ ಚೌಕದ ವಿಸ್ತೀರ್ಣ ಯಾಕೆ ಕಳಿಬೇಕು? ನಾವು ಎ ಆಯತದ ವಿಸ್ತೀರ್ಣದಲ್ಲಿ ಈ ಚೌಕವನ್ನು ಸೇರಿಸಿದ್ವಿ. ಈ ಒಂದು ಸಿ ಆಯತದ ವಿಸ್ತೀರ್ಣದಲ್ಲಿ ಬಿ ಚೌಕವನ್ನು ಕಳಿಬೇಕು. ಅಂದರೆ 1 ಚದರ ಸೆಂಟಿಮೀಟ್ರ್ ಕಳೆದ್ರೆ 15ರಾಗ 1 ಹೋದರೆ 14 ಚದರ ಮೀಟ್ರ್ ಆಯಿತು. ನೆಕ್ಸ್ಟು ಡಿ ಆಯತದ ವಿಸ್ತೀರ್ಣ. ಇದು ಡಿ ಆಯತ ಯಾವುದು? ಇದರಲ್ಲಿ 2 ಉದ್ದ 1 ಅಗಲ, 2 1ಲೆ 2 ಚದರ ಮೀಟ್ರ್. ಈಗ ಹೇಳಿಕೆ 1, ಹೇಳಿಕೆ 2, ಹೇಳಿಕೆ 3 ಇವುಗಳನ್ನು ಕೂಡೋಣ. ಮೊದಲನೇದು 12, ಎ ಆಯತದ ವಿಸ್ತೀರ್ಣ 12 ಎಲ್ಲೈತೆ? ಇದು ಎ 1ನೇ ಹೇಳಿಕೆ. ನೆಕ್ಸ್ಟ್ ಸಿ ಆಯತದ ವಿಸ್ತೀರ್ಣ 15 ಅಲ್ಲ 14. ನೆಕ್ಸ್ಟ್ ಡಿ ಆಯತದ ವಿಸ್ತೀರ್ಣ 2. ಇವು 3 ಕೂಡಿದಾಗ 4 2 6 6 2 8 1 1 2 28 ಚದರ ಮೀಟ್ರು. ಇದು ಎ ಚಿತ್ರದ ವಿಸ್ತೀರ್ಣ. ನೆಕ್ಸ್ಟ್ ಇದು ಬಿ ಚಿತ್ರ. ಇದರಲ್ಲಿ ಇದು 3 ಮೀಟ್ರ್ ಇದೆ, ಇದು ಪೂರ್ತಿ 5 ಮೀಟ್ರ್ ಇದೆ, ಇದು 1 ಮೀಟ್ರ್ ಇದೆ. ಇದು 1 ಮೀಟ್ರ್ ಅಂದರೆ ನಾವು ಇದನ್ನು ಸೇರಿಸೋಣ. ಇದು 2 ಇದೆ, 2 1 3, ಇದು ಸೇಮ್ ಇದೆ, ಉದ್ದ ಅಗಲ 1 3 1ಲೆ 3, ಇದು 3 ಚದರ ಮೀಟ್ರ್ ಆಯಿತು. ತಿರ್ಗಿ ಇಲ್ಲಿ ನಾವು ಇದು 1 ಅಂತ ತೊಗೊಂಡ್ರೆ
ಇದು ಒಂದಾಗುತ್ತೆ, ಇದು ಒಂದಾಗುತ್ತೆ. ಟೋಟಲ್ 5ರಲ್ಲಿ ಇಲ್ಲಿ 3 ಉಳಿತು, ಇಲ್ಲೊಂದು ಇಲ್ಲೊಂದು ಹೋದರೆ ಇಲ್ಲಿ 3 ಉಳಿತು. ಇದು 3, ಇದು 3, 1, 3 ಒಂದಲೇ 3, ಇದು 3 ಚದರ ಮೀಟ್ರ್ ಆಗುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ಇದು 3 ಮೀಟ್ರು, ಇದು ಅಷ್ಟೇ, ಇದು 3 ಮೀಟ್ರು, ಇದು 1, 1, 3 ಒಂದಲೇ 3, 3 ಚದರ ಮೀಟ್ರು. ಎ ಆಯತದ ವಿಸ್ತೀರ್ಣ 3 ಚದರ ಮೀಟ್ರು. ಎ ಆಯತದ ವಿಸ್ತೀರ್ಣ 3 ಒಂದಲೇ 3, ಉದ್ದ 3, ಅಗಲ 1, 3 ಒಂದಲೇ 3 ಚದರ ಮೀಟರ್. ಇದು ಒಂದನೇ ಹೇಳಿಕೆ. ಬಿ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ, ಅದು ಕೂಡ ಉದ್ದ 3 ಇಂಟು ಅಗಲ 1, 3 ಒಂದಲೇ 3 ಚದರ ಮೀಟರ್. ಸಿ ಆಯತದ ವಿಸ್ತೀರ್ಣ ಕೂಡ ಉದ್ದ ಇಂಟು ಅಗಲ, ನೀವು ಉದ್ದ ಇಂಟು ಅಗಲನಾದ್ರು ಮಾಡ್ಬೋದು, ಅಗಲ ಇಂಟು ಉದ್ದನಾದರೂ ಮಾಡ್ಬೋದು, ಎರಡೂ ಒಂದೇ ಆಗುತ್ತೆ. 3 ಒಂದಲೇ 3, 3 ಚದರ ಮೀಟ್ರ್. 3 ಕೂಡಿದಾಗ 3 + 3 + 3, ಈ 3 3 3 ಕೂಡಿದಾಗ 9 ಚದರ ಮೀಟ್ರ್ ಈ ಒಂದು ಚಿತ್ರದ ಟೋಟಲ್ ವಿಸ್ತೀರ್ಣ. ಇಲ್ಲಿಗೆ ಈ 4 ಲೆಕ್ಕಗಳು ಮುಗಿದು, ಮುಂದಿನ ವಿಡಿಯೋದಲ್ಲಿ ನಾವು ಈ ಟ್ಯಾನ್ಗ್ರಾಮ್ ಚಿತ್ರದ ಬಗ್ಗೆ ನಾವು ಮಾಡೋಣ ಮಕ್ಕಳೇ. ಹೇಗೆ ಅನ್ನಿಸ್ತು ಮಕ್ಕಳೇ? ಗುಡ್ ಲಕ್ ಮಕ್ಕಳೇ.